ಅಬ್ದುಲ್ ರೆಹಮಾನ್ ಕೇಸ್ ಉಲ್ಲೇಖಿಸಿದ್ದಾರೆ ಮೆಹ್ತಾ. ಅಬ್ದುಲ್ ರೆಹಮಾನ್ ಕೇಸಿನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದ ವಿಚಾರ ಜೊತೆಗೆ ಶಂಶೇರ್ ಸಿಂಗ್ ಪ್ರಕರಣವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಅನುಮತಿಗೆ ಸಂಪುಟ ನಿರ್ಣಯ ಬೇಕಾಗಿಲ್ಲ. ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ಹೇಳುತ್ತೆ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ವಾದ ಮುಂದುವರಿಸಿದ ಎಸ್ಜಿ ತುಷಾರ್ ಮೆಹ್ತಾ, ಸಿಎಂ ಅನರ್ಹಗೊಂಡ್ರೆ ಸಂಪುಟವು ಅನರ್ಹಗೊಳ್ಳುತ್ತೆ, ಅದೇ ಇಲ್ಲಿ ಮುಖ್ಯಮಂತ್ರಿ ಸಂಪುಟವು ಅನರ್ಹಗೊಂಡಂತೆ. ಇಂತಹ ಸಂಪುಟದ ನಿರ್ಣಯ ಗಂಭೀರವಾಗಿ ಪರಿಗಣಿಸಬೇಕಾ? ಕೋರ್ಟ್ನಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ, ಬಹಳ ಇಂಪಾರ್ಟೆಂಟ್ ಆಗಿ ವಾದವನ್ನ ಮಂಡನೆ ಮಾಡ್ತಾ ಇರುವುದು, ಸಿಎಂ ಅನರ್ಹಗೊಂಡರೆ ಸಂಪುಟವೂ ಕೂಡ ಅನರ್ಹಗೊಳ್ಳುತ್ತೆ, ಅದೇ ಇಲ್ಲಿ ಮುಖ್ಯಮಂತ್ರಿ ಸಂಪುಟವೂ ಕೂಡ ಅನರ್ಹಗೊಂಡಂತೆ ಆಗುತ್ತೆ. ಇಂತಹ ಸಂಪುಟದ ನಿರ್ಣಯವನ್ನ ಕೋರ್ಟ್ ಗಂಭೀರವಾಗಿ ಪರಿಗಣಿಸಬೇಕಾ ಅಂತ ಕೋರ್ಟ್ ನಲ್ಲಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಇವೆಲ್ಲವನ್ನ ಸಿದ್ದರಾಮಯ್ಯನವರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ ಇದು ಸರ್ಕಾರಕ್ಕೆ ನಿಜಕ್ಕೂ ಕೂಡ ಕಂಟಕವಾಗುವಂತ ಅಂತ ಹೇಳಬಹುದು.